ಪ್ರತಿ ದಿವಸ ಹೊಸ ರುಚಿ, ಹೊಸದಾಗಿ ಇವತ್ತು ನಾವು ಬೆಳಗ್ಗೆ ಎದ್ದು ಫ್ರೆಶ್ ಇಡ್ಲಿ ಮಾಡ್ತೇವೆ, ಅದು ಫಾರ್ಮುಲಾ ಮಾಡಿ ಬಿಡ್ಲಿಕ್ಕೆ ಆಗಲ್ಲ. ಚಟ್ನಿ ಮಾಡ್ತೇವೆ, ಫಾರ್ಮುಲಾ ಮಾಡಿ ಬಿಡ್ಲಿಕ್ಕೆ ಆಗಲ್ಲ. ಯಾತಕ್ಕಾಗಲ್ಲ ಅಂತ ನೀವು ಕೇಳ್ಬೋದು. ಇದರಲ್ಲಿ ನಮ್ಮ ಕಚ್ಚಾ ಸಾಮಗ್ರಿಗಳು ಹೇಗಿರುತ್ತೆ ಕೇಳಿದ್ರೆ, ಮೆಣಸಿನ್ಕಾಯಿದ ಎಕ್ಸಾಂಪಲ್, ಒಂದು ಮೆಣಸಿನ್ಕಾಯಿ ಇರುತ್ತೆ, ಒಂದು ಟೊಮೊಟೊ ಇರುತ್ತೆ, ಯಾವುದೇದೋ ಊರುಗಳಿಂದ ಬರ್ತದೆ. ಅವಾಗ ಕೂಡ ನಮ್ಮ ಇಲ್ಲಿ ಗುಣಮಟ್ಟದ ಖಾತ್ರಿ ಮತ್ತು ಟೇಸ್ಟ್ ವಿಭಿನ್ನ ಆಗ್ತಾ ಇರುತ್ತೆ. ಅದು ಪ್ರತಿ ದಿವಸವೂ ಇದಕ್ಕೆ ಆ ರೀತಿ ಕೇರ್ ತಗೊಂಡು ಗ್ರಾಹಕರ ಒಂದು ಮೆಚ್ಚುಗೆ ಪಾತ್ರರಾಗಬೇಕಾಗ್ತದೆ. ನೀವು 100 ದಿವಸ ಚೆನ್ನಾಗಿ ಮಾಡಿ ಒಂದು ದಿವಸ ಸರಿ ಇಲ್ಲ ಅಂದರೂ ಕೂಡ ಆ ಒಂದು ದಿವಸ ಬ್ಯಾಡ್ ಮಾರ್ಕೆ ನಮಗೆ ಧಕ್ಕೆ ಆಗ್ತದೆ. ಆದ್ದರಿಂದ ನಾವು ಯಾವತ್ತೂ ಅದನ್ನು ಕಾಪಾಡಿಕೊಳ್ಳೇಬೇಕು. ಪ್ರತಿ ದಿವಸ ಆ ಮಾಲೀಕ ಅನ್ನೋನಿಗೆ ಅದ್ರ ಬಗ್ಗೆ ಮುತುವರ್ಜಿ ಇರಲೇಬೇಕು. ಪ್ರತಿ ದಿವಸವೂ ಮಾಲೀಕ ಅವ್ರಿಗೆ ಒಂದು ಬೆಳಗಿನ ಹೋಟೆಲಿನ ಪ್ರಾರಂಭ, ಆ ಪ್ರಾರಂಭದಲ್ಲಿ ಬಂದು ಪ್ರತಿಯೊಂದು ಫುಡ್ಡಿನ ಗುಣಮಟ್ಟವನ್ನು ಚೆಕ್ ಮಾಡಿಕೊಂಡು ಆನಂತರ ಅವ್ರು ಬೇರೆ ಬೇರೆ ಕಾರ್ಯಗಳ ಮೇಲೆ ಹೋಗ್ಬೋದು. ರಾತ್ರಿ ಮತ್ತಿರುಗಿ ಕ್ಲೋಸಿಂಗ್ ಟೈಮಲ್ಲಿ ಯಜಮಾನ ಬರಬೇಕು. ಎರಡೂ ಹೊತ್ತಿರಲೇಬೇಕು. ಹೌದು.